ನಮಸ್ಕಾರ 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 ಸ್ನೇಹಿತರ ಪಿಂಚಣಿ ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು. ಸ್ನೇಹಿತರ ಪಿಂಚಣಿ ಏರಿಕೆ ಆಗ್ತಾ ಇರೋದ್ರ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾವೆ. ಹಾಗಾದ್ರೆ ಬನ್ನಿ, ಪಿಂಚಣಿ ಯೋಜನೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳಾದ್ರೂ ಏನು ಏನು ಒಂದು ಅಂದ್ರೆ ಡಬಲ್ ಧಮಾಕ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಡಬಲ್ ಆಗಿರ್ತಕ್ಕಂಥದ್ದು ಏನು, ಜೊತೆಗೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಕೊಡ್ತಾ ಇದೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನ ನಿಮಗೆ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಆಲ್ರೆಡಿ ಬಂದು ಕ್ಲಿಯರ್ ಆಗಿರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಬಂದಿಲ್ಲ ಅಂದ ಬಳಿಕ ಸರ್ಕಾರಕ್ಕೆ ಒತ್ತಾಯವನ್ನ ಸಾಕಷ್ಟು ಈಗಾಗಲೇ ಆಕ್ರೋಶಗಳಿಂದಾಗಿ ಎಲ್ಲ ಸಾರ್ವಜನಿಕರು, ಹಿರಿಯ ನಾಗರಿಕರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ, ಅದೇ ರೀತಿಯಾಗಿ ಅಂಗವಿಕಲರಾಗಿರ್ಲಿ, ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದರ ಮೇರೆಗೆ ಸರ್ಕಾರ ತಲೆಬಾಗಿ ಹಣವನ್ನ ಕೊಡಲೇಬೇಕಾದಂತಹ ಸನ್ನಿವೇಶ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಪಿಂಚಣಿ ಹೆಚ್ಚಳ ಆಗುವುದರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಏನಿದು ವಿಷಯ, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಆದ್ರೆ ಈ ಒಂದು 10 ಲಕ್ಷ ಪಿಂಚಣಿದಾರರಿಗೆ ಪಿಂಚಣಿನೇ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಈ 10 ಲಕ್ಷ ಪಿಂಚಣಿದಾರರಿಗೆ ಯಾವ ಕಾರಣಕ್ಕಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ, ಪಿಂಚಣಿ ಯಾಕೆ ಬರ್ತಾ ಇಲ್ಲ, ಇದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿಯಲ್ಲಿ ನಿಮಗೆ ಡಬಲ್ ಆಗುವುದರ ಬಗ್ಗೆ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಸೇರಿದಂತೆ ನಮ್ಮ ನೆರೆಹೊರೆಯ ರಾಜ್ಯ ಮಹಾರಾಷ್ಟ್ರ ಆಗಿರ್ರಿ, ರಾಜಸ್ಥಾನ, UP ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹೀಗೆ ಹಲವಾರು ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗೋದರ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಅಂತೆ. ಅದರಲ್ಲಿ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡುವುದರ ಬಗ್ಗೆ, ಯಾಕಂದ್ರೆ ವಿಧವಾ ಮಹಿಳೆಯರ ಸಬಲೀಕರಣ, ಬೆಳವಣಿಗೆಗೆ, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೀಗೆ ಸಾಕಷ್ಟು ಖರ್ಚು ವೆಚ್ಚಗಳಿರ್ತವೆ. ತಮ್ಮ ಜೀವನವನ್ನ ನಡೆಸ್ಕೊಳ್ಳಿಕ್ಕೆ ಬಹಳಷ್ಟು ಸಂಕಷ್ಟ ಆಗಿರುತ್ತೆ. ಇದಕ್ಕೆಲ್ಲವೂ ಕೂಡ ಪರಿಹಾರ ಧನವನ್ನಾಗಿ ಇನ್ನೊಂದು ಸ್ವಲ್ಪನಾದ್ರೂ ಹೆಚ್ಚಳ ಮಾಡಬೇಕನ್ನುವಂತಹ ನಿರೀಕ್ಷೆ ಇದೆ ಅಂತ ಕಾಯ್ದು ನೋಡೋಣ. ಅತಿ ಶೀಘ್ರದಲ್ಲಿ ಇದರ ಬಗ್ಗೆ ದೊಡ್ಡ ಬೆಳವಣಿಗೆಯನ್ನ ಆಗಲಿದೆ ಅಂತ, ದೊಡ್ಡ ಅಪ್ಡೇಟ್ ಅನ್ನ ಸರ್ಕಾರ ಕೊಡಲಿದೆ ಅಂತೆ. ಹಾಗಾದ್ರೆ ಕಾಯ್ದು ನೋಡ್ಬೇಕಾಗಿದೆ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಈಗ ಹಿರಿಯರಾಗಿರ್ಲಿ, ವಿಕಲರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ, ಇದರಲ್ಲಿ ವಿಧವಾ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಹೆಚ್ಚುವರಿ ಒಂದು ದುಡ್ಡನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತೆ. ನೀವು ಅನ್ಕೊಳ್ತೀರಿ 2,000 ಅಥವಾ 2,500 ತನಕ ಹೆಚ್ಚಳ ಆಗಬಹುದಂತ. ಅಷ್ಟು ನಿರೀಕ್ಷೆ ಏನಿಲ್ಲ. ಒಟ್ಟಾರೆಯಾಗಿ ಈ 800 ಅಥವಾ 900 ಇರತಕ್ಕಂತಹ ಪಿಂಚಣಿ 1,500 ಅಥವಾ 1,600 ತನಕನೂ ಕೂಡ ಹೆಚ್ಚಳ ಆಗಬಹುದಂತೆ. ಕಾಯ್ದು ನೋಡೋಣ ಸ್ನೇಹಿತರ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಸರ್ಕಾರ ಕೊಡಲಿದೆ. ಒಟ್ಟಾರೆಯಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಬರೀ ನಮ್ಮ ರಾಜ್ಯಕ್ಕಲ್ಲ, ಇನ್ನು ಹಲವಾರು ರಾಜ್ಯಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ. ಇನ್ನು ಈ ಮಾರ್ಚ್ ಏಪ್ರಿಲ್ ತಿಂಗಳ ಹಣವನ್ನ ಪಡ್ಕೊಂಡಿರಲಿಲ್ಲ, ಸರ್ಕಾರವು ಕೂಡ ರಿಲೀಸ್ ಮಾಡಿರಲಿಲ್ಲ. ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ದುಡ್ಡನ್ನ ಇನ್ನೂ ಕೂಡ ಪಡ್ಕೊಂಡಿಲ್ಲ, ಯಾಕಂದ್ರೆ ಬಿಡುಗಡೆ ಆಗಿರ್ಲಿಲ್ಲ. ಈಗ ತಲೆ ಕೆಡಿಸ್ಕೊಳ್ಬೇಡಿ, ದುಡ್ಡು ರಿಲೀಸ್ ಆಗ್ತಾ ಇದೆ, ಜಮಾ ಕೂಡ ಆಗ್ತಾ ಇದೆ. ಸೊ ಹಾಗಾದ್ರೆ ನೀವು ಕೂಡ ಕಾಯ್ತಾ ಇದ್ರಿ ದುಡ್ಡಿಗಾಗಿ ಅಂತ ಅಂದ್ರೆ ಖಂಡಿತವಾಗ್ಲೂ ಜಮಾ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗಳನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ದುಡ್ಡು ಬಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ. ಅದರಲ್ಲಿ ನಿಮಗೆ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡಿಸಿದ್ರೆ ಎಲ್ಲ ಮಾಹಿತಿ ಕೂಡ ಸಿಗತಕ್ಕಂಥದ್ದು, ಅವಾಗ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗತ್ತೆ. ಇನ್ನು ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ನಿಮಗೆ ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಮಾಡಲಿದ್ದಾರಂತೆ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಂತನೆಯನ್ನ ನಡೆಸಿದ್ರು. ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡಬೇಕಾಗಿದೆ. ಕಳೆದ 2 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ಈಗ ಪಿಂಚಣಿಯನ್ನ ನಾವು ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಮಾಹಿತಿಯನ್ನ ಒದಗಿಸಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಕೂಡ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗತ್ತೆ. ನೀವು ಕೂಡ ಅಷ್ಟೇ 2,000 ಅಥವಾ 2,500 ತನಕ ಹೆಚ್ಚಳ ಆಗತ್ತೆ ಅಂತ ಅನ್ಕೊಂಡಿದ್ರೆ ತಪ್ಪು ಕಲ್ಪನೆ. ಹೆಚ್ಚಳ ಆಗಬಹುದು, ಆದ್ರೆ 100 ಅಥವಾ 200 ಮಾತ್ರ ಏರಿಕೆ ಆಗತ್ತೆ. ಎಷ್ಟಿದೆ ಈಗ? 800 ಅಥವಾ 900 ಇದೆ. ಅದು 1,200 ತನಕ ಏರಿಕೆ ಆಗಬಹುದು. ಸ್ನೇಹಿತರ, 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಇಲ್ಲಿ ಕೋಟಿಗಟ್ಟಲೆ ಸರ್ಕಾರದಿಂದ ದುಡ್ಡು ಹೋಗ್ತಾ ಇರತ್ತೆ. ಹೀಗಾಗಿ ನೀವು ಕೂಡ ಸಹಕರಿಸಬೇಕು. ದಿಢೀರನೆ ಹೆಚ್ಚಳ ಆಗಬೇಕಂದ್ರೆ ಆ ರೀತಿ ಏನಿಲ್ಲ. ಮೊದಲೇ ರಾಜ್ಯ ಸರ್ಕಾರ ಸಂಕಷ್ಟಕ್ಕೀಡಾಗಿದೆ, ನಿಮಗೆ ಗೊತ್ತಿದೆ. ಸಾಲ ಸೂಲಗಳು ಹೆಚ್ಚಾಗಿದೆ.
ಅದೇ ರೀತಿಯಾಗಿ ಬೆಲೆಗಳ ಏರಿಕೆ ಮಾಡಿಕೊಂಡಿದೆ. ಇದರಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಈ ಕಡೆ ಪಿಂಚಣಿ ಯೋಜನೆ ಕಡೆಗೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ. ಯಾಕಂದ್ರೆ 2 ರಿಂದ 3 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸ್ತಾ ಇದೆ. ಈ ಕಡೆ ಗೃಹಲಕ್ಷ್ಮಿ ದುಡ್ಡನ್ನ ಕ್ಲಿಯರ್ ಮಾಡ್ತಾ ಇದೆ. ಈ ಪಿಂಚಣಿ ಯೋಜನೆ ಹೇಗಂದ್ರೆ ಶಾಶ್ವತ. ಇದು ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲಿ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಲಿ, JDS ಪಕ್ಷ ಆಡಳಿತಕ್ಕೆ ಬರಲಿ, ಯಾವುದೇ ಗ್ಯಾರಂಟಿಗಳನ್ನ ಅವ್ರು ತರಲಿ, ಈ ಒಂದು ಪಿಂಚಣಿ ಹಣವನ್ನ ಕೊಡಲೇಬೇಕು ಅನ್ನುವಂಥದ್ದು ಇಲ್ಲಿ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಯಾಕಂದ್ರೆ ಎಷ್ಟೇ ಗ್ಯಾರಂಟಿಗಳನ್ನ ತಂದ್ರೂ ಸಹಿತ ಈ ಪಿಂಚಣಿ ಯೋಜನೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ, ಕೊಡಲೇಬೇಕು ಕೂಡ. ಯಾಕಂದ್ರೆ ಪಿಂಚಣಿ ಶಾಶ್ವತ ಯೋಜನೆ ಇದು. ಹೀಗಾಗಿ ಹಿರಿಯರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ, ಅಂಗವಿಕಲರಾಗಿರ್ಲಿ, ಅವ್ರಿಗೆ ಒಂಥರ ಇದು ಬೆನಿಫಿಟ್ ಸಿಕ್ಕ ಹಾಗೆ. ಇದರಿಂದ ಅವರ ಜೀವನವನ್ನ ಒಂದ್ ಸ್ವಲ್ಪನಾದ್ರೂ ಬೆನಿಫಿಟ್ ಸಿಕ್ಕಂಗಾಗಿ ಅವರ ಜೀವನವನ್ನ ನಡೆಸಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ಪಿಂಚಣಿಯನ್ನ ಕೊಡ್ತಿರ್ತಾರೆ. ಸೊ ಈಗ ಸದ್ಯಕ್ಕೆ 2 ತಿಂಗಳ ಹಣವನ್ನ ಜಮಾ ಮಾಡ್ತಾ ಇದ್ದು, ಅತಿ ಶೀಘ್ರದಲ್ಲಿ ಕೂಡ ರಾಜ್ಯ ಸರ್ಕಾರದಿಂದನೂ ಕೂಡ ಪಿಂಚಣಿ ಹೆಚ್ಚಳ ಆಗಲಿದ್ದು, CM ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಅಂತೂ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನಾನು ಕೊಡ್ತೀನಿ, ಹೆಚ್ಚಳ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ರು. ಈಗ 10 ಲಕ್ಷ ಪಿಂಚಣಿದಾರರಿಗೆ ಪಿಂಚಣಿ ಇಲ್ಲ ಅನ್ನುವಂಥದ್ದು ಕೂಡ ಕೇಳಿಸಿ ಬರ್ತಾ ಇತ್ತು. ಹಾಗಾದ್ರೆ ಈ 10 ಲಕ್ಷ ಫಲಾನುಭವಿಗಳಿಗೆ ಪಿಂಚಣಿ ಯಾಕೆ ಕೊಡೋದಿಲ್ಲ ಅಂತ ಅಂದ್ರೆ, ಬಹಳಷ್ಟು ಫಲಾನುಭವಿಗಳು, ಅದರಲ್ಲಿ ಹಿರಿಯ ನಾಗರಿಕರು ಬಂದ್ರು, ವಿಧವಾ ಮಹಿಳೆಯರು ಬಂದ್ರು, ಅಂಗವಿಕಲರು ಕೂಡ ಬಂದ್ರು. ಇವರೆಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಬಹಳಷ್ಟು ಜನ ತೀರಿ ಹೋಗಿದ್ದಾರೆ, ಆದ್ರೂ ಸಹಿತ ಅವರಿಗೆ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗ ತೀರಿ ಹೋದ್ರೆ ಮರಣ ಪ್ರಮಾಣ ಪತ್ರ ತೆಗೆಸ್ಕೊಳ್ಬೇಕಲ್ವಾ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರವನ್ನ ತೆಗೆಸ್ತಾ ಇಲ್ಲ. ಹೀಗಾಗಿ ಸರ್ಕಾರದಿಂದ ಹಾಗೆ ಪ್ರಯೋಜನಗಳನ್ನ, ಈ ಯೋಜನೆಗಳನ್ನ ಎಲ್ಲವೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಏನ್ ಹೇಳ್ತದೆ, ನೀವು ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರಿ ಹೋಗಿದ್ರೆ ಅವರ ಹೆಸರಲ್ಲೇ ಮರಣ ಪ್ರಮಾಣ ಪತ್ರವನ್ನ ತೆಗೆಸ್ಬೇಕು. ಅನ್ನಭಾಗ್ಯ ಯೋಜನೆಯ ಅದೇ ರೀತಿಯಾಗಿ ಈ ಪಿಂಚಣಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಹಾಗೆ ಪಡ್ಕೊಳ್ತಾ ಇದ್ದೀರಿ. ಸೊ ಹೀಗಾಗಿ ಸರ್ಕಾರ ಏನ್ ಹೇಳುತ್ತೆ, ಈ ರೀತಿ ನೀವು ಪಡ್ಕೊಂಡು ATM ಅಥವಾ ಫೋನ್ ಪೇ ಮುಖಾಂತರ ವಿಡ್ರಾಲ್ ಮಾಡ್ಕೊಂಡ್ರೆ ನಾವು ಬಿಡ್ತೀವ. ಖಂಡಿತವಾಗ್ಲೂ ಇದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾ ಇದೀವಿ. ಯಾರು ಈ ರೀತಿ ಪಡ್ಕೊಳ್ತಾ ಇದ್ದಾರೆ ಅವರ ಟೋಟಲಿ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ. ಈಗಾಗಲೇ ಜಮಾ ಮಾಡಿರ್ತಕ್ಕಂತಹ ಪಿಂಚಣಿ, ಎಷ್ಟು ದಿನದಿಂದ ತೀರಿ ಹೋಗಿರ್ತಾರೆ ಆ ದಿನದಿಂದನೂ ಕೂಡ ಪಿಂಚಣಿ ಪಡ್ಕೊಳ್ತಾ ಬಂದಿರ್ತಿರಲ್ಲ, ಆ ದುಡ್ಡನ್ನು ಕೂಡ ವಸೂಲಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ತೀರಿ ಹೋಗಿದ್ರು ಅವರ ಹೆಸರಲ್ಲೇ ಅಕ್ಕಿ ಪಡ್ಕೊಳ್ಳೋದು, ಪಿಂಚಣಿ ಪಡ್ಕೊಳ್ಳೋದು, ಮುಖ್ಯಸ್ಥ ಆಗಿದ್ರೆ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ. ಅದಕ್ಕಾಗಿ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಬಿಡಿ. ಸರ್ಕಾರದಿಂದ ನಿಷ್ಠೆಯಿಂದ ಯೋಜನೆಗಳನ್ನ ಪಡ್ಕೊಳ್ಳಿ. ಎಲ್ಲ ಯೋಜನೆಗಳು ಸರಿಯಾಗಿ ಸಿಗತ್ತೆ. ಅದು ಒಂದಿಲ್ಲ ದಿವಸ ನಿಮಗೆ ಪಿಂಚಣಿ ಸಿಗೋದಿಲ್ಲ, ಆವಾಗ ಏನ್ ಮಾಡ್ತೀರಿ. ಹಾಗಾಗಿ ನೀವು ಪಡ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಈ ಕೆಲಸವನ್ನ ಮಾಡ್ಕೊಳ್ಬೇಕು. ಇಲ್ಲ ನಿಮಗೆ ಬದುಕಿದೀವಿ ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಆ ಸರ್ಟಿಫಿಕೇಟ್ ಅನ್ನ ಏನ್ ಮಾಡ್ಬೇಕು, ನೀವು ನಿಮ್ಮ ಒಂದು ಯಾವ ಬ್ಯಾಂಕ್ಗೆ ಒಂದು ಅಕೌಂಟ್ಗೆ ಲಿಂಕ್ ಮಾಡಿಸಿರ್ತೀರಲ್ವಾ, ಆ ಬ್ಯಾಂಕ್ಗೆ ಹೋಗಿ ಈ ಒಂದು ಈ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬೇಕು. ತದನಂತರ ಏನಾಗತ್ತೆ, ಈ ಜೀವಿತ ಪ್ರಮಾಣ ಪತ್ರದ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ. ನೀವು ಬದುಕಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದನ್ನ ಪ್ರತಿಯೊಬ್ರು ಕೂಡ ಮಾಡ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.